ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೃಷ್ಣ ವಿಹಾರಿ ಇಬ್ರು ಬನ್ನಿ. ಹೋಗಿ. ಮಕ್ಕಳಿಗೆ ಈ ವರ್ಷ ಆಗಿರೋ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ಪ್ರೈಸ್ ಕೊಡ್ತೀವಿ ಅಂತ ಸ್ಕೂಲ್ ಮ್ಯಾನೇಜ್ಮೆಂಟ್ ಹೇಳಿತ್ತು. ಈ ಎಕ್ಸಾಮ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು ಕೃಷ್ಣಾಗೆ. ತುಂಬಾ ಚೆನ್ನಾಗಿದೆ ಕೃಷ್ಣ. ಕಂಗ್ರಾಟ್ಸ್ ವಿಹಾರಿ, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಡ್ಯಾಡಿ. ನೀನು ಹೀಗೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕೃಷ್ಣ. ಕೃಷ್ಣ, ಈ ಗೆಟಪ್ ಅಲ್ಲಿ ನೀನು ಗಾಂಧಿ ತಾತನ ಹಾಗೆ ಇದೆಯಾ? ಶ್ಯಾಮಮ್ಮ, ನೀವು ಹೇಳ್ದಾಗೆ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ದು ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ಕೃಷ್ಣ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕೃಷ್ಣ, ನೀನ್ ಯಾವಾಗ್ಲೂ ಫಸ್ಟೇ ಬರಬೇಕು, ಸರಿನಾ? ಶ್ಯಾಮಮ್ಮ, ನಾನು ಹೇಳಿದ್ನಲ್ವಾ, ಆ ಕೃಷ್ಣ, ನಮ್ಮಮ್ಮ, ನೀವು ಶ್ಯಾಮಮ್ಮ, ನೀವೆಲ್ಲರ ಜೊತೆ ಇರುವಾಗ ಯಾವಾಗಲೂ ನಾನೇ ಫಸ್ಟ್ ಬರೋದು. ಈ ಥರ ಪ್ರೈಸು ಎಲ್ಲ ನಾನೇ ತಗೋತೀನಿ. ಅವ್ರು ಮಾತ್ರ ಇದ್ರೆ ಸಾಕಾ? ನಾನ್ ಬೇಡವಾ? ನೀವು ಕೂಡ ಸರ್. ಹಾಗೆ ಶ್ಯಾಮಮ್ಮ, ನೀವು ಬೇರೆ ಬೇರೆ ಇಲ್ಲಲ್ವಾ ಸರ್? ಇಬ್ರು ಒಂದೇ. ಏನ್ ಕೃಷ್ಣ? ನೀವು ತುಂಬಾ ಗ್ರೇಟ್ ಸರ್. ಯಾಕೆ ಕೃಷ್ಣ? ನೀವು ನನಗೆ ಪರಿಚಯ ಆಗಿರ್ಲಿಲ್ಲ ಅಂದ್ರೆ ಇವತ್ತಿಗೂ ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಇಷ್ಟು ದೊಡ್ಡ ಸ್ಕೂಲಲ್ಲಿ ನಾನು ಓದ್ತಾನೆ ಇರ್ಲಿಲ್ಲ. ಇಷ್ಟು ಜನರ ಮುಂದೆ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇರಲಿಲ್ಲ. ನೀವು ಒಳ್ಳೆ ಮನಸ್ಸಿಂದ, ನಾನು ನಿಮಗೆ ಗೊತ್ತಿಲ್ಲ ಅಂದರೂ ನನ್ನ ಮೇಲಿರೋ ನಂಬಿಕೆಗೆ ಓದೋಕೆ ಎಲ್ಲ ಕೊಡಿಸಿದ್ರಿ. ಇವತ್ತು ಈ ಪ್ರೈಸ್ ನಾನು ತಗೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಎಲ್ಲ ನೀವೇ. ಅಷ್ಟು ಮಾತ್ರ ಅಲ್ಲ, ಸ್ವಂತ ಮನೆಯವ್ರ ಥರ ಮನೆಯಾಗೆ ಕರ್ಕೊಂಡೋದ್ರಿ. ವಿಹಾರಿಯಾಗೆ ಸರಿ ಸಮಾನವಾಗಿ ನೋಡಿದ್ರಿ. ನೀವಿಬ್ರು ನನ್ನ ಜೊತೆಲಿದ್ರೆ ನನಗೆ ನನ್ನ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಅಂತಾನೆ ಅನಿಸುತ್ತೆ. ಹೌದಾ ಕೃಷ್ಣ? ಹೌದು ಶ್ಯಾಮಮ್ಮ, ನೀವು ಅಷ್ಟೇ ಕೇರ್ ತಗೊಂಡ್ರಿ. ಕೃಷ್ಣ, ನೀನ್ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಚೆನ್ನಾಗಿ ಹೇಗ್ ಮಾತಾಡ್ತೀಯಾ? ಇವನು ಹೇಳ್ತಿರೋದು ನಿಜನೇ ಅಲ್ವಾ ಮೇಡಮ್? ನಿಮ್ಮ ದಯೆಯಿಂದನೇ ಇವತ್ತು ಇಷ್ಟು ಹೆಸರು ಬಂದಿರೋದು. ನಿಮಗೆ ಯಾವತ್ತೂ ಋಣಿಯಾಗಿರ್ತೀವಿ ಮೇಡಮ್. ನಿಮ್ಮಿಬ್ರು ಮಕ್ಕಳು ಈ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮುಖ್ಯವಾಗಿ ನಿಮ್ಮ ಮಗ ಕೃಷ್ಣ ಗಾಂಧಿ ಗೆಟಪ್ ಅಲ್ಲಿ ಪಕ್ಕ ಗಾಂಧಿ ತಾತನ್ ತರನೇ ಕಾಣಿಸ್ತಿದ್ದಾನೆ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ನೀವ್ ಹೇಳಿದ್ದಕ್ಕೆ ನಗು ಬಂತು. ನನ್ ಮಗ ವಿಹಾರಿ, ಕೃಷ್ಣ ಪೂರ್ಣನ್ ಮಗ. ಸಾರಿ ಮೇಡಮ್, ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ನೀವೇ ಅಲ್ಲ, ನಮ್ಮಿಬ್ರು ನೋಡಿದವ್ರು ಎಲ್ರೂ ಹೀಗೆ ಅಂದ್ಕೋತಾರೆ. ನಮ್ಮಿಬ್ರು ಮಧ್ಯೆ ಇರೋ ಬಾಂಡ್ ಆಗಿದೆ.
ವಿಹಾರಿ ಮತ್ತೆ ಕೃಷ್ಣ ಬೆಸ್ಟ್ ಫ್ರೆಂಡ್ಸ್. ಕೃಷ್ಣ ಕೂಡ ವಿಹಾರಿ ಹಾಗೆ ನನ್ ಮಗ. ಓ ಸರಿ ಮೇಡಮ್, ಬರ್ತೀನಿ. ಕೃಷ್ಣ ಬರ್ತೀವಿ. ಬಾಯ್ ಬಾಯ್ ಪೂರ್ಣ. ಸರಿ ಮೇಡಮ್. ವಿಹಾರಿ, ಏನಾಯ್ತು ವಿಹಾರಿ? ಯಾಕೆ ಪ್ರೈಸ್ ಹೊಡೆದು ಹಾಕ್ತೆ? ನಾನು ಬೇಕು ಅಂತ ಹೊಡೆದಿದ್ದಲ್ಲ, ಹೊಡಿಯಾಗೆ ಮಾಡಿದ್ರು. ಯಾರೋ ನಿನಗೆ ಯಾರಾದ್ರೂ ಏನಾದ್ರು ಅಂದ್ರ? ನನಗೆ ಯಾರು ಏನೂ ಹೇಳಿಲ್ಲ ಡ್ಯಾಡಿ. ಕೃಷ್ಣನ್ ಜೊತೆಗೆ ತಗೊಂಡಿರೋ ಈ ಪ್ರೈಸು ನನಗೆ ಬೇಕಾಗಿಲ್ಲ. ವಿಹಾರಿ, ಏನ್ ಮಾತಾಡ್ತಿದ್ಯಾ? ಕೃಷ್ಣನ್ ಜೊತೆ ಪ್ರೈಸ್ ತಗೋಬೇಕು ಅಂದ್ರೆ ನಿಂಗೆ ಅದೃಷ್ಟ ಇರಬೇಕು. ಇವತ್ ನಿನಗ್ ಸಿಕ್ಕಿದೆ. ಎಲ್ಲ ವಿಷಯದಲ್ಲೂ ನೀವಿಬ್ರು ಸಮಾನರಾಗಿರ್ಬೇಕು. ಏನ್ ಮಮ್ಮಿ ನಿನ್ ಪ್ರಾಬ್ಲಮ್? ಏನಾದ್ರೂ ಅಂದ್ರೆ ಅವನ ಜೊತೆನೆ ಹೋಲಿಸ್ತೀಯಲ್ಲ. ಕೃಷ್ಣ ಚೆನ್ನಾಗಿ ಓದ್ತಾನೆ, ನೀನು ಓದ್ಬೇಕು. ಕೃಷ್ಣ ಚೆನ್ನಾಗಿ ಹಾಡ್ತಾನೆ, ನೀನು ಹಾಡ್ಬೇಕು. ಕೃಷ್ಣ ಗೇಮ್ಸ್ ಆಡ್ತಾನೆ, ನೀನು ಆಡ್ಬೇಕು ಅಂತ ಪ್ರತಿ ವಿಷಯಕ್ಕೂ ಅವನನ್ನ ಯಾಕೆ ತರೋದು? ನಾನು ಅವನು ಈಕ್ವಲ್ ಹೇಗಾಗ್ತೀವಿ ಮಮ್ಮಿ? ನಾನು ನಿಮ್ಮ ಮಗ, ಅವನೊಬ್ಬ ಡ್ರೈವರ್ ಮಗ. ಅದಕ್ಕೆ ಇದನ್ನ ಹೊಡೆದಿದ್ದು. ವಿಹಾರಿ, ಶ್ಯಾಮ ನಿಲ್ಸು. ವಿಹಾರಿ, ನೀನ್ ಹೋಗಿ ಕಾರಲ್ಲಿ ಕೂತ್ಕೋ. ನಡಿ. ಏನ್ರಿ ಇದು? ಅವನ್ ಇದ್ದಕ್ಕಿದ್ದ ಹಾಗೆ ಒಂದೇ ಸಲ ಹೀಗಾಡ್ತಾನೆ. ಅವನ್ಗೆ ಯಾಕ್ರಿ ಇಷ್ಟ ಕೋಪ? ಕೃಷ್ಣ ಅಂದ್ರೆ ಇಷ್ಟ ಇಲ್ವಾ? ಅಥವಾ ಅವನ್ ಸ್ಟೇಟಸ್ ನೋಡಿ ಹೀಗಾಡ್ತಾನ? ನನ್ಗಂತೂ ಏನು ಅರ್ಥ ಆಗ್ತಿಲ್ಲ. ಈ ವಯಸ್ಸಲ್ಲಿ ಅವನ್ಗಿಷ್ಟ ಕೋಪ ಇರಬಾರ್ದು ರೀ. ಶ್ಯಾಮ ರಿಲ್ಯಾಕ್ಸ್. ಬೆಳಿತಾ ಬೆಳಿತಾ ಅವನೇ ತಿಳ್ಕೋತಾನೆ. ಏನು ನನ್ಗೇನು ಅರ್ಥ ಆಗ್ತಿಲ್ಲ. ಮೇಡಮ್, ನಿಮ್ ವಿಹಾರಿಗೆ ತುಂಬಾ ಕೋಪ ಜಾಸ್ತಿ ಅನ್ಸತ್ತೆ. ಒಬ್ನೇ ಮಗ ಅಲ್ವಾ, ಮುದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸತ್ತೆ. ಅವನ್ ಜೊತೆ ಇನ್ನೊಂದ್ ಮಗು ಇದ್ದಿದ್ರೆ ಅವನ್ ಕೋಪ ಇಷ್ಟ ಇರ್ತಾ ಇರ್ಲಿಲ್ಲ. ನಡೀರಿ. ಬಾ. ಅವ್ರು ಹೇಳಿದ್ದು ನಿಜಾನೇ ಅಂತ ಅನ್ಸ್ತಿದೆ. ಈಗ ಡೆಲಿವರಿ ಚೆನ್ನಾಗಿ ಆಗುತ್ತೆ, ಆದ್ರೆ ಮತ್ತೆ ಅವ್ರಿಗೆ ಮಗು ಆಗೋ ಅವಕಾಶನೇ ಇಲ್ಲ. ಏನಾಯ್ತ್ರಿ ಹಾಗೆ ಡಲ್ ಆದ್ರಿ? ಏನೂ ಇಲ್ಲ ಶ್ಯಾಮ. ಸರಿ ಬಿಡು, ನಾವು ಅಂದ್ಕೊಂಡ್ರೆ ಏನಾಗುತ್ತೆ? ಆ ಕೃಷ್ಣ ಕೊಡಬೇಕು ಅಲ್ವಾ? ಕೃಷ್ಣ, ಇವ್ರು ಏನ್ ಅಂದ್ಕೊಂಡ್ರು ಅಂತ ನಿನಗೆ ಕೇಳಿಸ್ತಾ? ವಿಹಾರಿಗೆ ತಂಗಿನೋ ತಮ್ಮನೋ ಬೇಕು, ಅದಕ್ಕೆ ನೀನ್ ಮನ್ಸ್ ಮಾಡ್ಬೇಕು. ನೀನ್ ಆಶೀರ್ವಾದ ಮಾಡ್ತೀಯಾ? ಇಲ್ಲಿವರೆಗೂ ನಾನು ಕೇಳಿದ್ದೆಲ್ಲ ಕೊಟ್ಟೆ, ಈಗ ಇದನ್ನು ಕೊಡ್ತೀಯಾ? ನಡಿ, ವಿಹಾರಿ ವೆಯ್ಟ್ ಮಾಡ್ತಾ ಇರ್ತಾನೆ. ಏನ್ ಶ್ಯಾಮ, ಇವತ್ತಿನೋ ಸ್ಪೆಷಲ್ ಆಗಿ ಕಾಣ್ತಿದ್ಯಾ? ಏನ್ ಸ್ಪೆಷಲ್? ತಲೆಗೆ ಮಲಗೆ ಹೂ ಮುಡ್ಕೊಂಡು ರೆಡಿ ಆಗಿದ್ಯಾ? ಮೊದ್ಲು ಈ ಹಾಲು ಕುಡೀರಿ. ಇಲ್ಲ,
ನೀನು ನನಗೆ ಆನ್ಸರ್ ಕೊಡು. ಇವತ್ತು ಸ್ಪೆಷಲ್ ಏನು? ಸ್ಪೆಷಲ್ ಏನಿಲ್ಲ, ಮೊದಲು ಈ ಹಾಲು ಕುಡೀರಿ ಅನ್ನಲ್ಲ, ತಗೊಳ್ಳಿ. ಸರಿ. ಸರಿ ಸರಿ, ಏನು ಹೇಳು. ಸ್ಪೆಷಲ್ ಅಂತ ಏನಿಲ್ಲ. ಈಗೀಗ ಗಂಡಸರು ಹೆಂಡತಿಗಿಂತ ಸೆಲ್ ಫೋನ್ ಜೊತೆನೆ ಜಾಸ್ತಿ ಹೊತ್ತು ಸಮಯ ಕಳೀತಾರೆ. ನೀವು ಮಲ್ಲಿಗೆ ಹೂ ತರೋದೇ ಮರ್ತಿದ್ರಿ. ಆಗಾಗ ಒಂದ್ ಸಿನಿಮಾಗೋ ಶಾಪಿಂಗೋ ಕರ್ಕೊಂಡು ಹೋಗೋದು ಮರ್ತಿದ್ರಿ. ಮಡ್ಲಲ್ಲಿ ಮಲ್ಗಿ ಕತೆ ಹೇಳೋದು ಮರ್ತು ಬಿಟ್ಟಿದ್ದೀರಾ. ಅದನ್ ಬಿಡಿ, ಚಿಕ್ಕ ಚಿಕ್ಕ ಸರ್ಸ ಕೂಡ ಮರ್ತು ಬಿಟ್ಟಿದ್ದೀರಾ. ಅದಕ್ಕೆ ಅಟ್ಲೀಸ್ಟ್ ನಾನಾದ್ರೂ ನೆನ್ಪು ಮಾಡ್ಬೇಕಲ್ಲ. ನೀವು ಹೂ ತರಕ್ ಮರ್ತ್ರಿ ಅಂತ, ಅದಕ್ಕೆ ನಾನು ಮುಡಿಯೋದು ಮರಿಬಾರ್ದು ಅಂತ ಮಲ್ಗೆ ಹೂ ಮುಡ್ಕೊಂಡು ಬಂದೆ. ಅದೇ ಶ್ಯಾಮ, ಇವತ್ತು ಯಾಕೆ ಹೊಸದಾಗಿ? ಸ್ಕೂಲಲ್ಲಿ ಅವ್ರು ಹೇಳಿದ್ನ ಮರ್ತು ಬಿಟ್ರಾ? ಯಾರು ಹೇಳಿದ್ದು? ಏನ್ ಹೇಳಿದ್ದು? ವಿಹಾರಿಗೆ ತಮ್ಮನೋ ತಂಗಿನೋ ಇದ್ರೆ ಒಳ್ಳೇದು ಅಂದ್ರಲ್ಲ. ಈಗ ಡೆಲಿವರಿ ಚೆನ್ನಾಗಿ ಆಗುತ್ತೆ, ಆದ್ರೆ ಮತ್ತೆ ಅವ್ರಿಗೆ ಮಗು ಆಗೋ ಅವಕಾಶನೇ ಇಲ್ಲ. ದೇವ್ರೆ, ಯಾಕಿಂತ ಪರಿಸ್ಥಿತಿ ತಂದಿಟ್ಟೆ? ಮಕ್ಕಳಾಗೋದಿಲ್ಲ ಅಂತ ಶ್ಯಾಮಗೆ ಸತ್ಯ ಹೇಳಕ್ಕಾಗಲ್ಲ, ಹಾಗಂತ ಸುಳ್ಳು ಹೇಳೋದಕ್ಕೂ ಆಗಲ್ಲ. ಏನಾಯ್ತ್ರಿ ಹಾಗೆ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಶ್ಯಾಮ, ನಿನಗೇನು ಆಸೆನೋ ನನಗೂ ಅದೇ ಆಸೆ. ಅದಕ್ಕೂ ಮೊದಲೇ ನೀನು ಕೂಡ ಹೇಳಿದ್ಯಲ್ವಾ, ಒಬ್ಳು ಮಗಳು ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಏನಂದ್ರೆ ಕಾಫಿ. ಓಹ್, ಏನ್ ಶ್ಯಾಮ, ಇವಾಗ್ಲೂ ನೀನು ಹಾಲೇ ತರಬೋದಿತ್ತಲ್ವಾ? ಸಾಕು ಸುಮ್ನಿರಿ, ಮೊದಲು ಕಾಫಿ ಕುಡೀರಿ. ಹೌದು ಶ್ಯಾಮ, ಮಮ್ಮಿ ಡ್ಯಾಡಿ ಕಾಫಿ ಕೊಟ್ಯಾ? ಕೊಟ್ಟು ಬಂದೆ. ನಾನು ಅರ್ಜೆಂಟಾಗಿ ಈಗಲೇ ಆಫೀಸಿಗೆ ಹೋಗ್ಬೇಕು ಶ್ಯಾಮ. ಯಾಕ್ರಿ? ಅಕೌಂಟ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ, ಅದನ್ನ ಇವಾಗಲೇ ಹೋಗಿ ಸರಿ ಮಾಡಬೇಕು. ನೀವು ಅಕೌಂಟ್ಸಲ್ಲಿ ತಪ್ಪು ಮಾಡಿದ್ರಾ? ಹೌದು ಶ್ಯಾಮ, ತಪ್ಪಾಗೋ ಹಾಗಾಯಿತು. ಅವತ್ತು ನಾನು ಕ್ಲೈಂಟ್ಸ್ ಜೊತೆ ಡಿಸ್ಕಷನಲ್ಲಿದ್ದೆ, ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆಗ ಅಲ್ಲಿಗೆ ಮ್ಯಾನೇಜರ್ ಬಂದು ದುಡ್ಡಿಗೆ ಸಂಬಂಧಪಟ್ಟಂಗೆ ಏನೋ ಹೇಳಿದ್ರು. ಅವ್ರ ವಾಯ್ಸ್ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ನಾನು ಫ್ಲೋನಲ್ಲಿ ಓಕೆ ಅಂದ್ಬಿಟ್ಟೆ. ಅದೇ ಮಿಸ್ಟೇಕ್ ಆಗಿರಬೇಕು. ಇವಾಗ ಹೋಗಿ ಕ್ಲಿಯರ್ ಮಾಡಬೇಕು. ಸರಿ, ನೀವು ಹೋಗಿ ರೆಡಿಯಾಗಿ. ಯಾರು ಬೇಕು ಮೇಡಮ್? ಎಸ್ ಐ ಅವ್ರ ಹತ್ರ ಮಾತಾಡಬೇಕು. ಅಕೌಂಟ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ, ಅದನ್ನ ಇವಾಗಲೇ ಹೋಗಿ ಸರಿ ಮಾಡಬೇಕು. ಅವ್ರ ವಾಯ್ಸ್ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ನಾನು ಫ್ಲೋನಲ್ಲಿ ಓಕೆ ಅಂದ್ಬಿಟ್ಟೆ. ಅದೇ ಮಿಸ್ಟೇಕ್ ಆಗಿರಬೇಕು. ಇವಾಗ ಹೋಗಿ ಕ್ಲಿಯರ್ ಮಾಡಬೇಕು. ಅವತ್ತು ನಾನು ಕ್ಲೈಂಟ್ಸ್ ಜೊತೆ ಡಿಸ್ಕಷನಲ್ಲಿದ್ದೆ.
ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆಗ ಅಲ್ಲಿಗೆ ಮ್ಯಾನೇಜರ್ ಬಂದು ದುಡ್ಡಿಗೆ ಸಂಬಂಧಪಟ್ಟಂಗೆ ಏನೋ ಹೇಳಿದ್ರು. ದುಡ್ಡು, ವಾಯ್ಸ್, ಹಿಂದೆಯಿಂದ ಏನೋ ಲಿಂಕ್ ಇದೆ. ಫೋನ್ ರೆಕಾರ್ಡಿಂಗಲ್ಲಿರೋ ವಾಯ್ಸ್ ಎಲ್ಲೋ ಕೇಳಿದ್ದೀನಿ. ಎಲ್ಲಿ? ನಾನು ಫೋನ್ ಮಾಡಿ ನಿನ್ಗೊಂದು ಪ್ಲೇಸ್ ಹೇಳ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು, ಅಲ್ಲೇ ನಿನಗೆ ದುಡ್ಡು ಕೊಡ್ತೀನಿ. ಕಮಾನ್ ಶ್ಯಾಮ, ಕಮಾನ್. ಅದ್ಯಾರ ವಾಯ್ಸು? ಆ ವಾಯ್ಸ್ ಯಾರ್ದು? ಎಸ್, ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಹತ್ರ ಮಾತಾಡಿದ ವಾಯ್ಸ್, ರೆಕಾರ್ಡಿಂಗಲ್ಲಿರೋ ವಾಯ್ಸ್ ಎರಡು ಒಂದೇ. ನಾನು ಆ ವಾಯ್ಸೇ ಅವತ್ತು ಕೇಳಿದ್ದು, ಅದೇ ವಾಯ್ಸ್. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಲಾರಿಫೈ ಮಾಡ್ಕೋಬೇಕು. ಎಸ್. ರೀ, ಏನ್ ಶ್ಯಾಮ? ಅವತ್ ನಾವು ರೆಕಾರ್ಡಿಂಗ್ ಅಲ್ಲಿ ಕೇಳಿದ ವಾಯ್ಸ್ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿದ್ದೆ. ಆರ್ ಯು ಶ್ಯೂರ್? ಐ ಆಮ್ ಶ್ಯೂರ್ ರೀ, ನಂಗೆ ನಿಜವಾಗ್ಲೂ ನೆನಪಿದೆ. ಈಗಲೇ ಹೋಗಿ SIಗೆ ಹೇಳಬೇಕು. ಸರಿ ಬಾ ಶ್ಯಾಮ, ನಾನು ಬರ್ತೀನಿ ಬಾ. ಬೇಡ ಬಿಡ್ರಿ, ನಾನೇ ಹೋಗಿ ನೋಡ್ಕೋತೀನಿ. ನಿಮ್ಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಂದ್ರಲ್ಲ, ನೀವು ಆಫೀಸಿಗೆ ಹೋಗಿ. ಓಕೆ ಶ್ಯಾಮ, ಹುಷಾರು. ಎಕ್ಸ್ಕ್ಯೂಸ್ ಮೀ ಸರ್. ನೀವಾ ಮೇಡಮ್? ಹೇಳಿ, ಕೇಸಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಏನಾದರೂ ಗೊತ್ತಾಯ್ತಾ? ಹೌದು ಸರ್, ಕಾಲ್ ರೆಕಾರ್ಡಿಂಗಲ್ಲಿರೋ ವಾಯ್ಸ್ ನಾನು ಇದಕ್ಕೂ ಮೊದಲು ಕೇಳಿದ್ದೆ ಸರ್. ಏನ್ ಮೇಡಮ್, ಗುರ್ತು ಹಿಡಿಯೋಕ್ಕಾಗಿಲ್ಲ ಅಂತ ನೀವೇ ಹೇಳಿದ್ರಲ್ಲ? ಅವತ್ತು ಗುರ್ತು ಸಿಗ್ಲಿಲ್ಲ ಸರ್. ನಾನು ಯೋಚನೆ ಮಾಡಿದ ಹಾಗೆ ನನ್ಗೆ ನೆನಪಾಯ್ತು. ಓ, ಯಾರವರು? ಏನೂ ಗೊತ್ತಿಲ್ಲ ಸರ್, ಆದ್ರೆ ಈ ಸ್ಟೇಷನಲ್ಲೇ ಅವ್ರ ವಾಯ್ಸ್ ಕೇಳಿದ್ದು. ಏನ್ ಮೇಡಮ್ ನೀವು ಹೇಳೋದು? ನಿಜಾನೇ ಸರ್. ನಾನು ಅವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ CCTV ಫುಟೇಜ್ ತಂದು ನಿಮಗೆ ತೋರಿಸಿದಾಗ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ನನ್ನ ಹಿಂದೆಯಿಂದ ಸೇಮ್ ಆ ವಾಯ್ಸ್ ಕೇಳಿಸ್ತು. ಕನ್ಫರ್ಮಾ ಮೇಡಮ್? ಕನ್ಫರ್ಮ್ ಸರ್, ನನಗೆ ಕರೆಕ್ಟಾಗಿ ನೆನಪಿದೆ. ಯಾರು ಬೇಕು ಮೇಡಮ್ ಅಂತ ಹಿಂದೆಯಿಂದ ಕಾನ್ಸ್ಟೇಬಲ್ ಕೇಳಿದ್ರು. SI ಹತ್ರ ಮಾತಾಡಬೇಕು ಅಂತ ಅಂದ್ರು. ಒಂದ್ಸಲ ಅವತ್ತು ನಿಮ್ಮ ಸ್ಟೇಷನ್ CCTV ಫುಟೇಜ್ ನೋಡಿ ಸರ್, ಗೊತ್ತಾಗ್ಬೋದೇನೋ. ಓಕೆ ಮೇಡಮ್. ಕಾನ್ಸ್ಟೇಬಲ್ ಸರ್, ನೀವು ಕುತ್ಕೊಳ್ಳಿ ಮೇಡಮ್. ಸರ್, ವನಜಾಕ್ಷಿ ಕೇಸಿಗೆ ಸಂಬಂಧಪಟ್ಟಿರೋ CCTV ಫುಟೇಜ್ ತಗೊಂಡು ಬನ್ನಿ. ಸರಿ ಸರ್. ಸರ್, ಹಾಂ, ನೀವು ಕೇಳಿದ CC ಫುಟೇಜ್ ನಿಮ್ಮ ಮೇಲಿಗೆ ಕಳಿಸಿದ್ದೀನಿ ಸರ್. ಓಕೆ, ನೀವು ಹೋಗಿ. ಓಕೆ ಸರ್. ಈ ವಾಯ್ಸು ವನಜಾಕ್ಷಿ ಜೊತೆ ಫೋನಲ್ಲಿ ಮಾತಾಡಿರುವಂಥ ವಾಯ್ಸ್ ಮ್ಯಾಚ್ ಆಗುತ್ತೋ ಇಲ್ವೋ ನೋಡ್ತೀನಿ.